ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಧಿಗಳಲ್ಲಿ ನಾವು ಎರಡು ವಿಭಾಗ ಮಾಡುತ್ತೇವೆ, ಅದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಕನ್ನಡ ಪದಗಳು ಸೇರಿ ಆಗುವಂತಹ ಸಂಧಿಯನ್ನು ಕನ್ನಡ ಸಂಧಿ ಎಂದರೆ, ಸಂಸ್ಕೃತ ಪದಗಳು ಸೇರಿ ಆಗುವಂತಹ ಸಂಧಿಯನ್ನು ಸಂಸ್ಕೃತ ಸಂಧಿಗಳು ಎಂದು ಕರೆಯುತ್ತಾರೆ. ಇನ್ನು ಸಂಧಿ ಆಗುವ ಎರಡು ಪದಗಳು ಸಂಸ್ಕೃತವಾಗಿದ್ದರೆ, ಅಂದರೆ ಎರಡೂ ಪದಗಳು ಸಂಸ್ಕೃತ ಪದಗಳಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಗಳು ಎಂದು ಮತ್ತೆ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲಿಗೆ ಸಂಸ್ಕೃತ ಸ್ವರ ಸಂಧಿಗಳನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಅರ್ಥ ಆಯಿತು ಅಂದ್ಕೊಳ್ತೀನಿ. ವ್ಯಂಜನ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂದರೆ ಏನು ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಾವು ಸಂಧಿಗಳಲ್ಲಿ ಎರಡು ವಿಭಾಗವನ್ನು ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಅವು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಸಂಸ್ಕೃತ ಸಂಧಿಗಳ ಬಗ್ಗೆ. ಈ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಭಾಗ ಮಾಡಲಾಗಿದೆ. ಅವುಗಳೇ ಸಂಸ್ಕೃತ ಸ್ವರ ಸಂಧಿಗಳು ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಗಳು ಎಂಬುದಾಗಿ. ಅಂದರೆ ಸಂಧಿ ಆಗುವ ಎರಡು ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ. ಇನ್ನು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಗೆ ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ತಿಳಿಯೋಣ. ಒಂದನೆಯದು ಸವರ್ಣ ದೀರ್ಘ ಸಂಧಿ. ಇದೊಂದು ಸಂಸ್ಕೃತ ಸ್ವರ ಸಂಧಿಯಾಗಿದೆ, ಸವರ್ಣ ದೀರ್ಘ ಸಂಧಿ. ಇನ್ನು ವ್ಯಾಖ್ಯಾನವನ್ನು ನೋಡುವುದಾದರೆ, ಎರಡು ಸುವರ್ಣ ಸ್ವರಗಳು ಅಂದರೆ ಒಂದೇ ರೀತಿಯ ಸ್ವರಗಳು, ಇಲ್ಲಿ ಆ ಇ ಈ ಉ ಎ ಓ ನಡುವೆ ಸಂಧಿ ಕಾರ್ಯ ನಡೆದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗುತ್ತದೆ. ಗಮನಿಸಿ, ಸವರ್ಣ ದೀರ್ಘ ಸಂಧಿ ಅಂದರೆ ಎರಡು ಸುವರ್ಣ ಸ್ವರಗಳ ನಡುವೆ ಸಂಧಿ ಕಾರ್ಯ ನಡೆದಾಗ ಅವೆರಡ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಹಾಗಾದರೆ ಯಾವುವು ಅವು ಸವರ್ಣ ಸ್ವರಗಳು ಅಂದರೆ ಅ ಇ ಉ ಎ ಓ ಅಕ್ಷರಗಳು. ಇನ್ನು ನಾವು ಪದವನ್ನು ಬಿಡಿಸಿ ಬರೆಯುವ ಕ್ರಮವನ್ನು ನೋಡೋಣ. ಪದವನ್ನು ಬಿಡಿಸಿದಾಗ ಮೊದಲ ಪದವನ್ನು ಪೂರ್ವ ಪದ ಎಂತಲೂ ನಂತರದ ಪದವನ್ನು ಉತ್ತರ ಪದ ಎಂದು ಕರೆಯುತ್ತಾರೆ. ಪೂರ್ತಿ ಪದವನ್ನು ಸಂಧಿ ಪದ, ಸಂಧಿಯಾಗಿ ಬಿಡಿಸಲು ಸಾಧ್ಯ ಇರತಕ್ಕಂತಹ ಪದವನ್ನು ಸಂಧಿ ಪದ ಎಂದು ಕರೆಯುತ್ತಾರೆ. ಅದನ್ನು ಬಿಡಿಸಿ ಬರೆದಾಗ ಮೊದಲ ಪದವನ್ನು ಪೂರ್ವ ಪದ ಎಂತಲೂ ಉತ್ತರ ಪದ ಎಂತಲೂ ಎರಡನೇ ಪದವನ್ನು ಕರೆಯಲಾಗುತ್ತದೆ. ಇಲ್ಲಿ ಉದಾಹರಣೆಯನ್ನು ಗಮನಿಸಿ. ದೇವ ಪ್ಲಸ್ ಆಲಯ ಎನ್ನುವಂತಹ ಪದ ದೇವಾಲಯ ಅನ್ನೋ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಅದು ದೇವ ಪ್ಲಸ್ ಆಲಯ ಎಂದಾಗುತ್ತದೆ. ಇದೊಂದು ಸವರ್ಣ ದೀರ್ಘ ಸಂಧಿ. ಇಲ್ಲಿ ಆ ದೇವ ಆಕಾರದ ಮುಂದೆ ಆಕಾರ ಪರವಾಗಿ ನಾವು ದೀರ್ಘ ಸ್ವರ ಆದೇಶವಾಗಿ ಬರುವುದನ್ನು ನಾವಿಲ್ಲಿ ನೋಡಬಹುದು. ಅದೇ ರೀತಿ ಮಹಾ ಪ್ಲಸ್ ಅನುಭಾವ. ಇಲ್ಲಿ ಮಹಾ ಪ್ಲಸ್ ಎರಡನೇ ಆ ಸ್ವರದ ಮುಂದೆ ಆ ಸ್ವರ ಬಂದಿದೆ, ಮಹಾನುಭಾವ ಆ ಆದೇಶವಾಗಿ ಬಂದಿರೋದನ್ನು ನಾವಿಲ್ಲಿ ನೋಡಬಹುದು. ಅದೇ ರೀತಿ ಗಿರಿ ಪ್ಲಸ್ ಇಂದ್ರ ಎಂದು ಬಿಡಿಸಿದಾಗ ಗಿರಿ ಪ್ಲಸ್ ಇಂದ್ರ ಸವರ್ಣ ಸ್ವರಗಳು ಇ ಪ್ಲಸ್ ಇ, ಇಲ್ಲಿ ಗಿರೀಂದ್ರ ಎನ್ನುವಂತಹ ದೀರ್ಘ ಸ್ವರ ಈ ಗಿರೀಂದ್ರ ಆದೇಶವಾಗಿ ಬಂದಿರುವುದನ್ನು ಕಾಣಬಹುದು. ಆದ್ದರಿಂದ ಇವುಗಳು ಸಂಸ್ಕೃತ ಸಂಧಿಗಳು ಎನಿಸಿಕೊಳ್ಳುವವು. ಮತ್ತೊಂದು ಪ್ರಮುಖ ವಿಚಾರ ಎಂದರೆ ಪದಗಳು ಕೂಡ ಸಂಸ್ಕೃತ ಪದಗಳಾಗಿವೆ. ದೇವಾಲಯ, ಮಹಾನುಭಾವ, ಗಿರೀಂದ್ರ ಇಂತಹ ಪದಗಳು ಅಂದರೆ ಎರಡು ಸವರ್ಣ ಸ್ವರಗಳ ನಡುವೆ ಸಂಧಿ ಕಾರ್ಯ ನಡೆದಾಗ ಎರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರ ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ದೇವಾಲಯ, ಮಹಾನುಭಾವ, ಗಿರೀಂದ್ರ ಇಂತಹ ಪದಗಳನ್ನು ಕೊಡಬಹುದು. ಇನ್ನು ನಂತರ ನೋಡ್ತಾ ಇದ್ದೀವಿ ಗುಣಸಂಧಿ. ಗುಣಸಂಧಿ ಅಂದರೆ ಏನು? ಪೂರ್ವ ಪದದ ಅಂತ್ಯದಲ್ಲಿ
ಆಕಾರ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಈ ಅಥವಾ ಈ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಸ್ವರವು ಉ ಅಥವಾ ಊ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಸ್ವರವು ಅದೇ ರೀತಿಯ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ಗೊಂದಲಕ್ಕೆ ಈಡಾಗುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿ ಕ್ಲಿಯರಾಗಿ ನಿಮಗೆ ಆದೇಶವಾಗಿ ಬರುವಂತಹ ಪದವನ್ನು ಗಮನಿಸಿ. ಅದು ಯಾವುದು ಅಂದರೆ ನೀವು ನೋಡ್ಬೋದು, ಎ ಸ್ವರ, ಆನಂತರ ಉ ಸ್ವರ ಪರವಾದಾಗ ಓ ಸ್ವರ, ಆನಂತರ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರುವುದನ್ನು ನಾವು ಗುಣಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ನೀವು ಗಮನಿಸಿ, ಆದೇಶವಾಗಿ ಬರುವಂತಹದ್ದು ಏಕಾರ, ಓಕಾರ, ಅರ್ಕಾರ. ಇವು ಆದೇಶವಾಗಿ ಬಂದಾಗ ಅದು ಒಂದು ಗುಣಸಂಧಿ ಎನಿಸಿಕೊಳ್ಳುತ್ತದೆ. ಉದಾಹರಣೆಯನ್ನು ನೋಡಿ ಇನ್ನು ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಪೂರ್ವ ಪದದಲ್ಲಿ ಉತ್ತರ ಪದ ಮತ್ತು ಸಂಧಿ ಪದ. ಇಲ್ಲಿ ಸಂಧಿ ಪದ ವೀರೇಶ, ಎ ನೀವು ಪದ ನೋಡ್ಬೋದು, ರೇ ಅಂದಾಗ ಎ ಸ್ವರ ನಮಗೆ ಕಾಣಿಸುತ್ತೆ, ಕೇಳಿಸುತ್ತೆ. ವೀರೇಶ ಪದವನ್ನು ಬಿಡಿಸಿದಾಗ ವೀರ ಪ್ಲಸ್ ಈಶ, ಆಕಾರದ ಮುಂದೆ ಈಕಾರ ಪರವಾಗಿ ಏಕಾರ ಆದೇಶವಾಗಿರುವುದನ್ನು ನೋಡ್ಬೋದು. ಅದೇ ರೀತಿ ಮಹೋತ್ಸವ ಪದವನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಉತ್ಸವ ಎಂದಾಗುತ್ತದೆ. ಮಹೋತ್ಸವ ಓಕಾರ ಆದೇಶವಾಗಿರುವುದನ್ನು ನೋಡಬಹುದು. ಮಹೋತ್ಸವ ಓಕಾರ ನಮಗೆ ಪದದಲ್ಲಿ ಕೇಳಿಸುತ್ತೆ. ಅದೇ ರೀತಿ ರಾಜರ್ಷಿ, ರಾಜ ಪ್ಲಸ್ ಋಷಿ ಎಂದಾಗುತ್ತದೆ ಪದವನ್ನು ಬಿಡಿಸಿದಾಗ. ಅದೇ ಸಂಧಿ ಪದದಲ್ಲಿ ರಾಜರ್ಷಿ, ಅರ್ಕಾರ ಕಡೆಯಲ್ಲಿ ನೋಡ್ಬೋದು. ರಾಜರ್ಷಿ ಅನ್ನೋ ಪದದಲ್ಲಿ ಅರ್ಕಾರ. ನೀವಿಲ್ಲಿ ಏಕಾರ ಆದೇಶವಾಗಿ ಬಂದಾಗ, ಓಕಾರ ಆದೇಶವಾಗಿ ಬಂದಾಗ, ಅರ್ಕಾರ ಆದೇಶವಾಗಿ ಬಂದಾಗ ನೀವು ಅದನ್ನು ಗುಣಸಂಧಿ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಮುಂದುವರಿಯುತ್ತಾ ವೃದ್ಧಿಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃದ್ಧಿಸಂಧಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಅ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಐಕಾರ ಅಥವಾ ಐ ಅಥವಾ ಔ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರವು ಆದೇಶ. ಅದೇ ರೀತಿ ಓ ಅಥವಾ ಔ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಸ್ವರವು ಆದೇಶವಾಗಿ ಬರುತ್ತದೆ. ಇದನ್ನು ವೃದ್ಧಿಸಂಧಿ ಎಂದು ಕರೆಯಲಾಗುತ್ತದೆ ಎಂದು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಡಲಾಗಿದೆ. ಆದರೆ ಗಮನಿಸಿ, ನೀವು ಸುಲಭವಾಗಿ ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಆದೇಶವಾಗಿ ಬರುವಂತಹದ್ದು ಐಕಾರ ಹಾಗೂ ಔಕಾರ. ಇಲ್ಲಿ ನೀವು ಐ ಮತ್ತು ಔಕಾರ ಆದೇಶವಾಗಿ ಬಂದಂತಕ್ಕಂಥ ಪದಗಳನ್ನು ನೀವು ವೃದ್ಧಿಸಂಧಿ ಎಂದು ಗುರುತಿಸಬಹುದು. ಇಲ್ಲಿ ಪದಗಳನ್ನು ಗಮನಿಸಿ. ಉದಾಹರಣೆಯಲ್ಲಿ ಏಕೈಕ ಐಕಾರ ಆದೇಶವಾಗಿರುವುದು, ಭಾವೈಕ್ಯ ಐಕಾರ ಆದೇಶವಾಗಿರುವಂತಹದ್ದು. ಅದೇ ರೀತಿ ಜಲೌಘ ಔಕಾರ ಆದೇಶವಾಗಿರುವಂತಹದ್ದು. ದಿವ್ಯೌಷಧಿ ಇಲ್ಲಿ ಕೂಡ ಔಕಾರ ಆದೇಶವಾಗಿರುವುದು. ಅಂದರೆ ಇಲ್ಲಿ ಐ ಮತ್ತು ಔಕಾರ ಆದೇಶವಾಗಿ ಬಂದರೆ ಅಂತಹ ಪದಗಳನ್ನು ನಾವು ವೃದ್ಧಿಸಂಧಿ ಎಂದು ಗುರುತಿಸಬೇಕಾಗುತ್ತದೆ. ಇನ್ನು ಪದವನ್ನು ಬಿಡಿಸಿ ಬರೆಯುವುದು ಹೇಗೆ? ಏಕೈಕ, ಏಕ ಪ್ಲಸ್ ಏಕ, ನಂತರ ಭಾವ ಪ್ಲಸ್ ಐಕ್ಯ, ಜಲ ಪ್ಲಸ್ ಓಘ ಜಲೌಘ, ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ. ಹೀಗೆ ಪದಗಳನ್ನು ಬಿಡಿಸಿದಾಗ ಐ ಮತ್ತು ಔಕಾರಗಳು ಆದೇಶವಾಗಿ ಬರುವಂತಹ ಪದಗಳನ್ನು ವೃದ್ಧಿಸಂಧಿ ಎಂದು ಗುರುತಿಸಲಾಗುತ್ತದೆ. ಅಂದರೆ ಪೂರ್ವ ಪದದಲ್ಲಿ ನೋಡ್ತಾ ಇದ್ದರೆ ಏಕ ಆಕಾರದ ಮುಂದೆ ಏಕ ಅನ್ನೋ ಒಂದು ಏಕ ಪ್ಲಸ್ ಏಕ ಆಕಾರದ ಮುಂದೆ ಏಕಾರ ಪರವಾಗಿದೆ. ಅದೇ ರೀತಿ ಭಾವ ಅಂದಾಗ ಆಕಾರದ ಮುಂದೆ ಐಕಾರ, ಜಲ ಆಕಾರದ ಮುಂದೆ ಓಕಾರ, ದಿವ್ಯ ಆಕಾರದ ಮುಂದೆ ಔಕಾರ ಪರವಾಗಿರುವುದನ್ನು ನೋಡಬಹುದು. ಅವುಗಳಿಗೆ ಆದೇಶವಾಗಿ ಬಂದಿರುವಂತಹದ್ದು ಐ ಮತ್ತು ಔ. ಇದಾಗಿದೆ ವೃದ್ಧಿಸಂಧಿ. ನಂತರ ನೋಡೋಣ ಎಣ್ಸಂಧಿ ಅಂದರೆ ಏನು ಅಂತ. ಎಣ್ಸಂಧಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿನ ಇ ಉ ರು ಸ್ವರಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಈ ಸ್ವರಗಳಿಗೆ ಯಾಕಾರವು, ಊಕ ಸ್ವರಗಳಿಗೆ ವಾಕಾರವು, ರು ಸ್ವರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದನ್ನು ಎಣ್ಸಂಧಿ ಎಂದು ಕರೆಯಲಾಗುತ್ತದೆ. ಗಮನಿಸಿ, ಪೂರ್ವ ಪದದ ಅಂತ್ಯದಲ್ಲಿ ಯಾವ ಒಂದು ಸ್ವರಗಳು ಬರ್ತವೆ,
ಉತ್ತರ ಪದದ ಮೊದಲಿನಲ್ಲಿ ಯಾವ ಸ್ವರಗಳು ಬರುತ್ತವೆ, ಅವುಗಳಿಗೆ ಆದೇಶ ಯಾವುದಾಗುತ್ತದೆ ಎಂಬುದನ್ನು ಮಾತ್ರ ನೀವು ಗಮನಿಸಬೇಕಾಗುತ್ತದೆ ತುಂಬ ಹುಷಾರಾಗಿ. ಇವು 3 ಗಮನ ಇಟ್ಟು ನೋಡಿದಾಗ ನೀವು ಸುಲಭವಾಗಿ ಸಂಧಿಯನ್ನು ಕಂಡುಹಿಡಿಯಬಹುದು. ಇಲ್ಲಿ ಆದೇಶವಾಗಿ ಬರುವಂತಹದ್ದು ಎಣ್ಸಂಧಿಯಲ್ಲಿ ವ, ಯ, ರ, ಲ, ವ ಅಕ್ಷರಗಳು. ನೀವು ನೋಡ್ಬೋದು, ಪದವನ್ನು ನಾವು ಬಿಡಿಸಿ ಬರೆದಾಗ ಅತ್ಯುಕ್ತಿ ಅನ್ನುವಂಥ ಪದದಲ್ಲಿ ನಾವು ಅತಿ ಪ್ಲಸ್ ಉಕ್ತಿ ಎಂದು ಬಿಡಿಸಿದಾಗ ಅತ್ಯುಕ್ತಿ, ಅಲ್ಲಿ ನೀವು ಪದವನ್ನು ನೋಡಬಹುದು. ಆದೇಶವಾಗಿ ಬರುವಂತಹದ್ದು ಉ ಸ್ವರಗಳಿಗೆ ವಾಕಾರವು ಪರವಾಗಿರುವುದನ್ನು ನೋಡಬಹುದು. ಆನಂತರ ಮನ್ವಂತರ, ಮನು ಪ್ಲಸ್ ಅಂತರ ವಾಕಾರ ಪರವಾಗಿರುವುದಂತಹ ಮನ್ವಂತರ ವಾಕಾರ ಇಲ್ಲಿ ಆದೇಶವಾಗಿರುವುದನ್ನು ನೋಡಬಹುದು. ಪಿತ್ರಾರ್ಜಿತ, ಇಲ್ಲಿ ಕೂಡ ನೀವು ನೋಡ್ಬೋದು ರಾಕಾರ ಆದೇಶವಾಗಿ ಬಂದಿರುವುದನ್ನು ನೋಡಬಹುದು. ಪದವನ್ನು ಬಿಡಿಸಿದಾಗ ಮನು ಪ್ಲಸ್ ಅಂತರ, ಪಿತೃ ಪ್ಲಸ್ ಅರ್ಜಿತ, ಅತಿ ಪ್ಲಸ್ ಉಕ್ತಿ ಎಂದಾಗುತ್ತದೆ. ಇಲ್ಲಿ ಎಣ್ಸಂಧಿಯ ಬಗ್ಗೆ ತಿಳಿದುಕೊಂಡೆವು. ನಂತರ ನೋಡೋಣ ಸಂಸ್ಕೃತ ಸಂಧಿಗಳು ಅಂದರೆ ಏನು ಅಂತ. ಮೊದಲಿಗೆ ಸಂಸ್ಕೃತ ಸಂಧಿ ಅಂದರೆ ಏನು? ಸಂಸ್ಕೃತ ಸಂಧಿಗಳಲ್ಲಿ ನಾವು 2 ವಿಭಾಗ ಮಾಡಿದ್ದೀವಿ. ಅದೇ ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು. ನಾವೀಗ ತಿಳ್ಕೊಂಡಿದ್ದು ಸಂಸ್ಕೃತ ಸ್ವರ ಸಂಧಿಗಳು. ಮುಂದುವರಿಯುತ್ತಾ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಜಸ್ತ್ವ ಸಂಧಿ ಅಂದರೆ ಏನು? ಜಸ್ತ್ವ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವ ಕಾಚ ಟ ತ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಗದ 3ನೆಯ ವ್ಯಂಜನಾಕ್ಷರಗಳು ಅಂದರೆ ಗಾಜ ಡ ದ ಬಗಳು ಆದೇಶವಾಗಿ ಬರುತ್ತವೆ. ಇದನ್ನೇ ಜಸ್ತ್ವ ಸಂಧಿ ಎಂದು ಕರೆಯುತ್ತಾರೆ. ನಾನು ಕಳೆದ ವಿಡಿಯೋದಲ್ಲಿ ಜಸ್ತ್ವ ಸಂಧಿ, ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಯ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಹಾಗಾಗಿ ಸ್ವಲ್ಪ ಕಡಿಮೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಪದವನ್ನು ಬಿಡಿಸಿ ಬರೆದಾಗ ಮತ್ತು ಸಂಧಿ ಪದವನ್ನು ನೋಡಿದಾಗ ವಾಗ್ದೇವಿ, ಅಜಂತ, ಷಡಾನನ ಇಂತಹ ಪದಗಳನ್ನು ನಾವು ಜಸ್ತ್ವ ಸಂಧಿ ಎಂದು ಗುರುತಿಸಲಾಗುತ್ತದೆ. ಆನಂತರ ಶುತ್ವ ಸಂಧಿ ಅಂದರೆ ಏನು? ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ತವರ್ಗಾಕ್ಷರಗಳಿಗೆ ಶಕಾರ ಇಲ್ಲವೇ ಚವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಸಕಾರವು, ತವರ್ಗಕ್ಕೆ ಚವರ್ಗವು ಆದೇಶವಾಗಿ ಬರುತ್ತದೆ. ಇದನ್ನು ಶುತ್ವ ಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ನೋಡ್ಬೋದು ಮನಃಶುದ್ಧಿ, ಸಚಿತ್ರ, ಜಗಜ್ಯೋತಿ ಪದಗಳನ್ನು ಬಿಡಿಸಿದಾಗ ಮನಸ್ ಪ್ಲಸ್ ಶುದ್ಧಿ, ಸತ್ ಪ್ಲಸ್ ಚಿತ್ರ, ಜಗತ್ ಪ್ಲಸ್ ಜ್ಯೋತಿ ಎಂಬುದಾಗಿ ಬಿಡಿಸಿ ಬರೆದಾಗ ನಮಗೆ ಶುತ್ವ ಸಂಧಿಗೆ ಆದೇಶವಾಗಿ ಬರುವಂತಹ ಪದಗಳನ್ನು ಗುರುತಿಸಬಹುದು, ಅಕ್ಷರಗಳನ್ನು ಗುರುತಿಸಬಹುದು. ಅಂದರೆ ಯಾವುದು ಆದೇಶವಾಗಿ ಬರುವಂತಹದ್ದು ಅಂದರೆ ಸಕಾರಕ್ಕೆ ತವರ್ಗ ಅಕ್ಷರಗಳು ಇಲ್ಲವೇ ಶಕಾರಕ್ಕೆ ಚವರ್ಗ ಅಕ್ಷರಗಳು ಪರವಾಗುತ್ತವೆ. ಇನ್ನು ಅನುನಾಸಿಕ ಸಂಧಿ ಅಂದರೆ ಏನು? ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕಾಚಾಟಾತಾಪ ವ್ಯಂಜನಗಳಿಗೆ ಕ್ರಮವಾಗಿ ವರ್ಗದ ಅನುನಾಸಿಕ ಅಕ್ಷರಗಳಾದಂತಹ ನ್ಯ, ಇನ್ಯ, ನ, ನ, ಮ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಅಂತಹ ಪದಗಳನ್ನು ಅನುನಾಸಿಕ ಸಂಧಿ ಎಂದು ಗುರುತಿಸಲಾಗುತ್ತದೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು ದಿಗ್ನಾಗ, ಷಟ್ಮಾಸ, ಚಿನ್ಮೂಲ ಈ ಪದಗಳಲ್ಲಿ ನಾವು ಅನುನಾಸಿಕ ಅಕ್ಷರಗಳನ್ನು ನೋಡಬಹುದು. ಆದ್ದರಿಂದ ಇದೊಂದು ಅನುನಾಸಿಕ ಸಂಧಿ ಎಂಬುದಾಗಿ ಸುಲಭವಾಗಿ ಗುರುತನ್ನು ಮಾಡಬಹುದು. ಇದಾಗಿದೆ ಸಂಸ್ಕೃತ ಸಂಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವ್ಯಾಕರಣ ವಿಚಾರದಲ್ಲಿ. ಧನ್ಯವಾದಗಳು.